ವಿಡಿಯೋನ ಮಾಡಿದಾಗ ನನ್ನ ತಮ್ಮ ನನಗೆ ಬೈದಿದ್ದ, ಇವೆಲ್ಲ ಮಾಡ್ತೀಯಾ ನೀನು ಅಡುಗೆ. ಅದೇ ವಿಡಿಯೋ ನನ್ನ ಕ್ಲಿಕ್ ಮಾಡಿದ್ದು. ವಾಚ್ ಟೈಮ್ ಕೂಡ ಕವರ್ ಆಗ್ತಾ ಹೋಯಿತು. ಇನ್ನು ಸಮ್ ಯೂಟ್ಯೂಬರ್ಸ್ ಮಾತ್ರ ಅಷ್ಟೇ ಹೇಳೋದು, ಬಟ್ ಎಲ್ಲರೂ ಕೂಡ ಈ ವಿಚಾರನ ಹೇಳಲ್ಲ. ಸೊ ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ, ನಂದು ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಯಿತು, ಬಟ್ ನಂದು ಸಬ್ಸ್ಕ್ರೈಬರ್ ಸ್ವಲ್ಪ ನಿಧಾನವಾಗಿ ಕಂಪ್ಲೀಟ್ ಆಗಿತ್ತು. ಬಟ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಅಂದರೆ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರಿವೀಲ್ ಮಾಡಿದ್ದಲ್ಲ ನೋಡಿ, ಸೊ ಎಲ್ಲರೂ ಕೂಡ ಅದಕ್ಕೆ ಕಂಗ್ರಾಟ್ಸ್ ಹೇಳಿದ್ದೀರಾ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಿಮಗೆ ತಮಿಳು ನೋಡ್ತಿದ್ದಂಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ವಿಡಿಯೋ ಆಗಿರುತ್ತೆ. ಸೊ ಗೂಗಲ್ ಆ್ಯಡ್ಸೆನ್ಸ್ ರಿಲೇಟೆಡ್ ಆಗಿರೋ ಕಮೆಂಟ್ಸ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಸೊ ಬೆಳಗ್ಗೆಯಿಂದನೂ ಕೂಡ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಏನು ವಿಡಿಯೋ ಮಾಡೋದು, ಏನು ಕಂಟೆಂಟ್ ಮಾಡೋದು ಇವತ್ತು ಅಂತ ಹೇಳಿ ಗೊತ್ತಾಗಲಿಲ್ಲ. ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಯೋಚನೆ ಮಾಡೋದ್ರಲ್ಲೇ ಆಗೋಯಿತು. ಅದಕ್ಕೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರಿವೀಲ್ ಮಾಡಿದ ನೋಡಿ. ಸೊ ಅದರಲ್ಲಿ ಸಾಕಷ್ಟುಗಳು ಕಮೆಂಟ್ಸ್ಗಳು ಬಂದಿದ್ದು. ಸೊ ಅದ್ರ ಕಾನ್ಸೆಪ್ಟ್ ತಗೊಂಡು ಅದ್ರದ್ದೇ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮಂಥ ಚಿಕ್ಕ ಪುಟ್ಟ ಯೂಟ್ಯೂಬರ್ಸನ್ನು ಕೂಡ ಬೆಳೆಸೋಕ್ಕೆ ಪ್ರಯತ್ನ ಪಡಿ ಅಂತ ಕೇಳ್ಕೊಳ್ತಾ, ಗೂಗಲ್ ಆ್ಯಡ್ಸೆನ್ಸ್ ಯಾವಾಗ ಬರುತ್ತೆ ಮತ್ತು ಯಾವಾಗ ಅಪ್ಲೈ ಮಾಡಬೇಕು ನಾವು ಅನ್ನೋದು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಇನ್ಫಾರ್ಮೇಷನು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಿರ್ತಾರೆ ನೋಡಿ, ಅವರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ರಿವೀಲ್ ಆಗಿತ್ತಲ್ಲ ನೋಡಿ, ಸೊ ಅದಕ್ಕೆ ತುಂಬ ಜನ ಕಮೆಂಟ್ಸ್ನ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ವಾಚ್ ಟೈಮು ಯಾವಾಗ ಹೇಗೆ ಕವರ್ ಮಾಡಿದ್ರಿ ಅಂತ ಹೇಳಿ ಒಂದು ಕಮೆಂಟ್ಸ್ ಬಂದಿತ್ತು. ಸೊ ನನ್ನ ವಾಚ್ ಟೈಮ್ ಕವರ್ ಮಾಡಿದ್ದು ಜಸ್ಟ್ ನನ್ನ ಒಂದೇ ಒಂದು ವಿಡಿಯೋ ನನ್ನ ವಾಚ್ ಟೈಮ್ ಕವರ್ ಮಾಡಿತು. ಸೊ ನಾನು ಸ್ಟಾರ್ಟಿಂಗಲ್ಲಿ ವಿಡಿಯೋನ ಹಾಕ್ತಾ ಇದ್ದೆ. ಒಂದು 2-3 ವಿಡಿಯೋ ಹಾಕಿದ್ಮೇಲೆ ನಂದು ಒಂದು ಫೇಸ್ ಪ್ಯಾಕ್, ಒಂದು ಅಕ್ಕಿ ಹಿಟ್ಟಿನ ಫೇಸ್ ಪ್ಯಾಕ್ದೊಂದು ವಿಡಿಯೋ ಹಾಕಿದೆ. ಸೊ ಅದರಲ್ಲಿ ನನಗೆ 23K ವ್ಯೂಸ್ ಹೋಗಿತ್ತು. ಸೊ ಅಲ್ಲಿ ನನಗೆ ಜಾಸ್ತಿ ಏನು ವಿಡಿಯೋ ಲೆಂತಿ ಇರಲಿಲ್ಲ, ಜಸ್ಟ್ ಒಂದು 4-5 ನಿಮಿಷದ ವಿಡಿಯೋ ಅಷ್ಟೇ ಅದು. ಸೊ ಅಲ್ಲಿಂದ ನನಗೆ ಏನು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅದೇ ಹೊರತು ವಾಚ್ ಟೈಮ್ ಕಂಪ್ಲೀಟ್ ಆಗಲಿಲ್ಲ. ಸೊ ಇನ್ನೊಂದು ವಿಡಿಯೋ ಹಾಕ್ತೆ, ನನ್ನ ಪರ್ಸ್ನಲ್ ಆಗಿರೋ ಒಂದು ಬೇಬಿ ಬಾಯ್ ಸಿಂಟಮ್ಸ್, ನನ್ನ ಓನ್ ಸಿಂಟಮ್ಸ್ನ ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಅದು ಬಂದ್ಬಿಟ್ಟು 15 ಮಿನಿಟ್ಸ್ ಏನೋ ಇದೆ. ಸೊ ಅದರಲ್ಲೂ ಕೂಡ ಅಷ್ಟೇ ನನಗೆ 64K ವ್ಯೂಸು ಹೋಗಿದೆ. ಸೊ ಅಲ್ಲಿ ನನಗೆ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಯಿತು. ನೀವು ಅಬ್ಸರ್ವ್ ಮಾಡಿ ನೋಡಿ, ನನ್ನ ಚಾನಲ್ನಲ್ಲಿ ತುಂಬ ಕಡಿಮೆ ವಿಡಿಯೋಗಳು ವ್ಯೂಸು ಚೆನ್ನಾಗಾಗಿರೋದು, ಅದು ಬಿಟ್ಟರೆ ಎಲ್ಲವೂ ಕೂಡ ಹಾಗಾಗಿಲ್ಲ. ಸೊ ಆದ್ರೂ ಕೂಡ ನಾನು ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡಿದೆ ಅಂತ ಅಂದರೆ ಇದೇ ರೀಸನ್ ಅಂತಲೇ ಹೇಳ್ಬೋದು. ಇಲ್ಲಿ ಇವತ್ತಿನ ಟ್ರೆಂಡ್ ಯಾವ ರೀತಿ ಇದೆ ಅಂತ ಅಂದರೆ, ನಾವು ಎಷ್ಟೇ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡಿದ್ರೂ ಕೂಡ ನೋಡೋ ಅಂಥ ವ್ಯೂವರ್ಸು ಕೂಡ ಇರಲ್ಲ. ಸೊ ನಮ್ಮ ಎಫರ್ಟ್ ಗೊತ್ತಿದ್ದು ವಿಡಿಯೋ ನೋಡ್ತಾರಲ್ಲ ನೋಡಿ, ಅವರಿಗೆ ಅಪ್ರಿಷಿಯೇಟ್ ಮಾಡ್ಬೋದು. ಸೊ ಕೆಲವೊಂದ್ಸಲ ನಾವೇನಾಗುತ್ತೆ, ನಾವು ಎಷ್ಟು ಎಫರ್ಟ್ ಹಾಕಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡಿರ್ತೀವಿ, ಬಟ್ ಅದು ಅಷ್ಟು ಜನಕ್ಕೆ ರೀಚ್ ಆಗೋದಿಲ್ಲ. ಸೊ ಅದೇ ರೀತಿಯೇ ಈಗಿನ ಟ್ರೆಂಡ್ ಏನಿದೆ ಅಂತ ಅಂದರೆ, ನಮ್ಮ ಹೆಣ್ಮಕ್ಳು ಎಲ್ಲ ನೋಡೋದು, ತುಂಬ ಪ್ರೆಗ್ನೆನ್ಸಿ ಹೆಣ್ಮಕ್ಳು ನೋಡೋದು ಬೇಬಿ ಬಾಯ್ ಸಿಂಟಮ್ಸ್ನ ತುಂಬ ನೋಡ್ತಾರೆ ಕೂಡ. ನಾನು ಕೂಡ ಎಸ್ಪೆಷಲಿ ನೋಡಿದೆ. ಸೊ ಅದೇ ರೀಸನ್ ಇಟ್ಕೊಂಡು ನಾನು ಆ ವಿಡಿಯೋನ ಮಾಡಿದ್ದೆ. ಆ್ಯಕ್ಚುಲಿ ಆ ವಿಡಿಯೋನ ಮಾಡಿದಾಗ ನನ್ನ ತಮ್ಮ ನನಗೆ ಬೈದಿದ್ದ, ಇವೆಲ್ಲ ಮಾಡ್ತೀಯಾ ನೀನು ಅಡುಗೆ ಮಾಡಬೇಕಾ ಮಾಡು, ಅದರ್ವೈಸ್ ಈ ಥರ ವಿಡಿಯೋನೆಲ್ಲ ನೀನು ಹಾಕ್ಬೇಡ, ಫಸ್ಟ್ ಅದನ್ನು ಡಿಲೀಟ್ ಮಾಡು ಅಂತ ಹೇಳಿದೆ. ಸೊ ನಿನಗೆ ಗೊತ್ತಾಗಲ್ಲ ಸುಮ್ಮನಿರಪ್ಪ ಅಂತ ಹೇಳಿದೆ. ಬಟ್ ಅದೇ ವಿಡಿಯೋ ನನ್ನ ಕ್ಲಿಕ್ ಮಾಡಿದ್ದು ನನಗೆ 64K ಇವತ್ತು ಅದು ಬ್ರೌಸ್ ಫೀಚರಲ್ಲೇ ಓಡ್ತಾ ಇದೆ ವಿಡಿಯೋ. ಸೊ ಅಲ್ಲಿಂದ ನನಗೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆದರು ಮತ್ತು ವಾಚ್ ಟೈಮ್ ಕೂಡ ಕವರ್ ಆಗ್ತಾ ಹೋಯಿತು. ಇನ್ನು ನಾನು ಅದ್ರ ರಿಲೇಟೆಡ್ ಆಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಿಚನ್ ವ್ಲಾಗ್ಸ್ ಅಂತ ಇರೋದು. ಸೊ ನಾವು ಕಿಚನ್ಗೆ ರಿಲೇಟೆಡ್ ಆಗಿರೋದು ಮತ್ತು ವ್ಲಾಗ್ಸ್ಗೆ ರಿಲೇಟೆಡ್ ಆಗಿರೋ ವೀಡಿಯೋಸ್ನ ಮಾಡಬೇಕು. ಆ್ಯಕ್ಚುಲಿ ಬರೀ ಅದನ್ನೇ ನಾವು ಮಾಡ್ತಾ ಕುತ್ಕೊಂತು ಅಂತ ಅಂದರೆ ಅದು ಸರಿಯಾಗಲ್ಲ. ಸೊ ವ್ಯೂಸಿಗೋಸ್ಕರ ಅದನ್ನು ಮಾಡಬೇಕಾಗುತ್ತೆ. ಬಟ್ ನಾನು ಆ ರೀತಿ ಮಾಡಲಿಲ್ಲ, ಮತ್ತು ಆ ಟಾಪಿಕ್ ಬಗ್ಗೆ ಮತ್ತೇನು ನಾನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಬಂದಿದ್ದು. ಸೊ ಕಮೆಂಟಿಗೆ ನಾನು ರಿಪ್ಲೈ ಮಾಡಿದ್ದೀನಿ ಹೊರತು ಅದನ್ನೇ ಕಾನ್ಸೆಪ್ಟ್ ತಗೊಂಡು ವಿಡಿಯೋನ ಮಾಡಲಿಲ್ಲ. ಸೊ ನೋಡಿ, ಈಗಿನ ಟ್ರೆಂಡ್ ಏನಿದೆ, ಬಾಯ್ ಬೇಬಿ ಸಿಂಟಮ್ಸ್ನ ತುಂಬ ಪ್ರೆಗ್ನೆನ್ಸಿ ಹೆಣ್ಮಕ್ಳುಗಳು ನೋಡ್ತಾರೆ. ಸೊ ನೀವೇನಾದರೂ ಅದ್ರ ರಿಲೇಟೆಡ್ ಆಗಿರೋ ವೀಡಿಯೋಸ್ನ ಮಾಡ್ತಾಯಿದ್ರೆ, ಆ ಥರ ಒಂದು ಏನು ವಿಡಿಯೋನ ನೀವು ಹೈಟೆಕ್ ಆಗಿ ಮಾಡೋದು ಅಂತ ಅಂದರೆ ಖಂಡಿತವಾಗ್ಲೂ ವ್ಯೂಸು ಹೋಗುತ್ತೆ. ಇನ್ನೊಂದು ವೇನು ಕೂಡ ಇದೆ ವಾಚ್ ಟೈಮ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಅದೇನು ಅಂತ ಅಂದರೆ, ಆ್ಯಕ್ಚುಲಿ ಇದನ್ನು ಸಮ್ ಯೂಟ್ಯೂಬರ್ಸ್ ಮಾತ್ರ ಅಷ್ಟೇ ಹೇಳೋದು, ಬಟ್ ಎಲ್ಲರೂ ಕೂಡ ಈ ವಿಚಾರನ ಹೇಳಲ್ಲ. ಸೊ ನಾನು ಕೂಡ ಅಬ್ಸರ್ವ್ ಮಾಡಿದ್ದೆ, ನಂದು ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಯಿತು, ಬಟ್ ನಂದು ಸಬ್ಸ್ಕ್ರೈಬರ್ ಸ್ವಲ್ಪ ನಿಧಾನವಾಗಿ ಕಂಪ್ಲೀಟ್ ಆಗಿತ್ತು. ಬಟ್ ವಾಚ್ ಟೈಮ್ ಮಾತ್ರ ನಂದು ಬೇಗನೆ ಕಂಪ್ಲೀಟ್ ಆಯಿತು.
ಇನ್ನೂ ಒಂದು ಶಾರ್ಟ್ಕಟ್ ವೇ ಇದೆ ಅಂತ ಹೇಳಿದ್ನಲ್ಲ, ಸೊ ಇದನ್ನು ಆಲ್ಮೋಸ್ಟ್ ಯಾರು ಕೂಡ ಅಡ್ವೈಸ್ ಮಾಡಿರಲ್ಲ. ಸಮ್ ಟೆಕ್ ಚಾನಲ್ಗಳು ಮಾತ್ರ ಅಷ್ಟೇ ಹೇಳಿರ್ತಾರೆ. ಸೊ ಅದೇನು ಅಂತ ಅಂದರೆ, ನಿಮಗೆ ಗೊತ್ತಿರೋ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇರ್ತಾರಲ್ಲ ನೋಡಿ, ನಿಮ್ಮ ಫ್ಯಾಮಿಲಿ ರಿಲೇಷನ್ಸ್ ಎಲ್ಲ, ಸೊ ಅವರಿಗೆ ನೀವು ಸಜೆಸ್ಟ್ ಮಾಡಿ ಏನಂತ, ನನ್ನ ವಿಡಿಯೋನೇ ಒಂದು 4-5 ಸರಿ ನೋಡಿ ಅಂತ ಹೇಳಿಬಿಟ್ಟು. ಸೊ ಯಾರಿಗೂ ಕೂಡ ಇಷ್ಟ ಆಗಲ್ಲ, ಬಟ್ ಹೇಳೋ ಮಾತನ್ನು ಹೇಳಿ. ನೀವು ಜಸ್ಟ್ ನೀವು ನೋಡಿ ಅಂತ ಅಂದ ಮಾತ್ರಕ್ಕೆ ನೀವು ಕಂಪ್ಲೀಟಾಗಿ ನೋಡ್ತಾ ಕೂತ್ಕೋಬೇಡಿ. ಸೊ ನೀವು ಆನ್ ಮಾಡಿಟ್ಟು ಬೇರೆ ಕೆಲಸನೂ ಕೂಡ ಮಾಡ್ಕೋಬೋದು ಅಂತ ಒಂದು ಚಿಕ್ಕ ಸಜೆಷನ್ ಮಾಡಿ. ಇನ್ನು ಫ್ಯಾಮಿಲಿ ಅಲ್ವಾ, ಸೊ ಮನೆಯವರಾಗಲಿ ಫ್ಯಾಮಿಲಿ ಆಗಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ. ಸೊ ವಿಡಿಯೋನ ಫುಲ್ಲಾಗಿ ನೋಡಿ, ಮತ್ತು ನಿಮಗೆ ಟೈಮ್ ಇತ್ತು ಅಂತ ಅಂದರೆ ಜಸ್ಟ್ ಅದನ್ನು ಆನ್ ಮಾಡಿಬಿಟ್ಟು ಬಿಟ್ಬಿಡಿ. ಸೊ ಅದ್ರ ಪಾಡಿಗೆ ಅದು ರನ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಈ ಪೀರಿಯಡಲ್ಲಿ ನೀವು ಮಾನಿಟೈಸೇಷನ್ ವಾಚ್ ಟೈಮ್ ಕಂಪ್ಲೀಟ್ ಆಗೋ ಪೀರಿಯಡಲ್ಲಿ ನೀವು ಸ್ವಲ್ಪ ಲೆಂತಿ ವಿಡಿಯೋನ ಮಾಡೋದ್ರಿಂದ ಕೂಡ ಬೇಗನೆ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನಾನು ಕೂಡ ಅದೇ ರೀತಿಯೇ ಮಾಡಿದ್ದು. ನಮ್ಮ ಮನೆಯವ್ರ ಫೋನಲ್ಲಿ ಆನ್ ಮಾಡಿಬಿಟ್ಬಿಡ್ತಾ ಇದ್ದೆ. ನಾನು ಆನ್ ಮಾಡಿಬಿಟ್ಟು ಸುಮ್ಮನೆ ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಳ್ತಾ ಇದ್ದೆ. ಸೊ ಅದೇ ರೀತಿ ನಾನು ಕಂಪ್ಲೀಟ್ ಮಾಡಿದ್ದು. ಮತ್ತು ನೀವು ಜಿಮೇಲ್ ಇದೆಯಲ್ಲ ನೋಡಿ, ನೀವು 2-3 ಜಿಮೇಲ್ನ ಬಳಸಿ ನೋಡಿ ನಿಮ್ಮ ವಿಡಿಯೋನ ನೀವೇ ಯಾವತ್ತೂ ಜಾಸ್ತಿ ನೋಡ್ಲಿಕ್ಕೆ ಹೋಗಬೇಡಿ. ಏನೋ ಒಂದ್ಸಲ ನೋಡ್ಬೋದು ಅಷ್ಟೇ, ಪದೇ ಪದೇ ನೀವು ಅದನ್ನು ನೋಡೋಕ್ಕೆ ಹೋಗ್ಬಿಡಿ. ಸೊ ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ ಯೂಟ್ಯೂಬ್ ಟೀಮು. ಸೊ ಹಂಗಾಗಿ ನಿಮ್ಮ ವಿಡಿಯೋನ ನೀವು ಜಾಸ್ತಿ ನೋಡ್ಲಿಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದ್ಸಲಿ ನೋಡಿ ಸುಮ್ಮನಾಗಿ ನಿಮ್ಮ ವಿಡಿಯೋನ ನೀವು ಬೇರೆ ಒಂದು ಜಿಮೇಲ್ನ ಬಳಸ್ಬಿಟ್ಟು ವಿಡಿಯೋನ ನೋಡಿ. ನೀವು ಒಂದು 2-3 ಒಂದು ಫೋನ್ ಇದೆ ಅಂತ ಅಂದರೆ ಒಂದು 3-4 ಜಿಮೇಲ್ ಐಡಿನ ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ 3-4 ಜಿಮೇಲ್ ಐಡಿಯಿಂದ ನೀವು ನಿಮ್ಮ ವಿಡಿಯೋನ ನೀವೇ ನೋಡಿ. ಬೇರೆ ಯಾರು ಒಂದ್ಸಲಿ ನೋಡ್ತಾರೆ ಅಷ್ಟೇ, ಬಟ್ ಬೇರೆ ಯಾರು ಪದೇ ಪದೇ ನೋಡೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ನೀವು ಬೇರೆ ಜಿಮೇಲ್ ಐಡಿನ ಬಳಸ್ಬಿಟ್ಟು ನಿಮ್ಮ ವಿಡಿಯೋನ ಪದೇ ಪದೇ ನೋಡಿ. ಸೊ ಹಾಗಾಗಿ ಅಲ್ಲಿಂದನೂ ಕೂಡ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ. ಇನ್ನು ನಮಗೆ ನಾವೇ ಬೆಳೆಸ್ಕೋಬೇಕು ಅಲ್ವಾ. ಇಲ್ಲಿ ಯಾರು ಕೂಡ ನಮ್ಮನ್ನು ನೀವು ಬರ್ತೀರಾ ಮುಂದೆ ಅಂತೇಳಿ ಯಾರು ಕೂಡ ಬೆಳೆಸಲ್ಲ. ಸೊ ನಾವೇನು ಅಂದ್ಕೊಂಡಿರ್ತೀವಲ್ಲ ನೋಡಿ, ನಮ್ಮ ಏನು ಸುತ್ತಮುತ್ತ ಇರ್ತಾರಲ್ಲ ನೋಡಿ ಸಬ್ಸ್ಕ್ರೈಬರ್ಸು, ಅಂದರೆ ನಮಗೆ ಗೊತ್ತಿರೋರು ಅವರೇ ನಮ್ಮ ವಿಡಿಯೋನ ನೋಡಲ್ಲ. ಅದೇ ಟಾಪಿಕ್ ವಿಡಿಯೋನ ಬೇರೆಯವ್ರು ಹಾಕಿದ್ರೆ ಖಂಡಿತವಾಗ್ಲೂ ಅದನ್ನು ಕಂಪ್ಲೀಟ್ ಆಗೋವರೆಗೂ ನೋಡ್ತಾರೆ, ಬಟ್ ನಮ್ಮ ವಿಡಿಯೋನ ನೋಡಲ್ಲ. ಸೊ ಹಂಗೆ ನಮ್ಮವರು ನಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ಮಾಡ್ತಾರೆ ಕೆಲವರು, ಬಟ್ ಸಮ್ ಪೀಪಲ್ಸ್ ಅಷ್ಟೇ ಮಾಡೋದು ಅಂತ. ಹಂಗಾಗಿ ನಮ್ಮನ್ನು ನಾವೇ ಬೆಳೆಸ್ಕೋಬೇಕು. ಸೊ ಹಾಗಾಗಿ ನೀವು ಬೇರೆ ಜಿಮೇಲ್ನ ಬಳಸ್ಬಿಟ್ಟು ನೀವು ನಿಮ್ಮ ವೀಡಿಯೋಸ್ನ ನೀವೇ ನೋಡಿ. ಖಂಡಿತ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೊಂದು ಕಮೆಂಟ್ಸು ಕೂಡ ಬಂದಿತ್ತು, ನೀವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ಯಾವಾಗ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಅಪ್ಲೈ ಮಾಡಿದ್ರಿ ಅಂತ ಹೇಳಿ. ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ನಾನು ಅಪ್ಲೈ ಮಾಡಿದಾಗ ಮಾನಿಟೈಸೇಷನ್ ಏನು ಕಂಪ್ಲೀಟ್ ಆದಮೇಲೆ ನಮ್ಮ ಯೂಟ್ಯೂಬ್ ರೂಲ್ಸ್ ಏನಿದೆ ನೋಡಿ, 1000 ಸಬ್ಸ್ಕ್ರೈಬರ್ಸು 4000 ವಾಚ್ ಟೈಮ್ ಕಂಪ್ಲೀಟ್ ಆಗಬೇಕಲ್ಲ ನೋಡಿ, ಅದೆಲ್ಲ ಕಂಪ್ಲೀಟ್ ಆಗಿ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಲ್ಲ ನೋಡಿ, ಆ ಮೂಮೆಂಟಲ್ಲಿ ನಾವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಆವಾಗ ಕ್ರಿಯೇಟ್ ಮಾಡ್ಕೊಂತು ಅಂತ ಅಂದರೆ, ಆವಾಗ ನಮ್ಮ ಏನು ವೆರಿಫಿಕೇಷನ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ದು ಅಂತ ಅಂದರೆ ಆವಾಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಬ್ರು ಕೂಡ ಕಮೆಂಟ್ ಮಾಡಿದ್ರು, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ನಿಮಗೆ ಎಷ್ಟು ದಿನಕ್ಕೆ ಬಂತು ಅಂತ ಹೇಳ್ಬಿಟ್ಟು. ಸೊ ನನಗೆ ಗೂಗಲ್ ಆ್ಯಡ್ಸೆನ್ಸು ಪಿನ್ ಬಂದಿದ್ದು ನನ್ನ ಒಂದು ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮು ಎಲ್ಲ ಕಂಪ್ಲೀಟ್ ಆಗಿ ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ಅದೆಲ್ಲ ಓಕೆ ಅಂತ ಆದಮೇಲೆ ನಾನು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಕೂಡ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ಆದಮೇಲೆ ಪ್ರೊಸೀಜರ್ ವೆರಿಫಿಕೇಷನ್ ಎಲ್ಲ ಮಾಡಿಬಿಟ್ಟು ಒಂದು 15 ಡೇಸ್ ಆಗಿತ್ತು ಫ್ರೆಂಡ್ಸ್. ನನಗೆ 15 ಡೇಸ್ ಆದಮೇಲೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಬಂದಿದ್ದು. ಸೊ ಇನ್ನೊಬ್ಬರು ನಾನು ಹೇಳಿದರು, ಸೊ ಅದು ನನಗೆ ಸ್ವಲ್ಪ ಟಚ್ ಆಯಿತು ಅಂತ ಹೇಳ್ಬೋದು ಕಮೆಂಟ್ಸು. ಅದೇನು ಅಂತ ಅಂದರೆ, ನೀವು ಲಾಸ್ಟ್ ಮೂಮೆಂಟಲ್ಲಿ ಆ ವಿಡಿಯೋ ಹಾಕಿದ್ರಲ್ಲ ನೋಡಿ ಮೊನ್ನೆ, ಆ ಲಾಸ್ಟ್ ವರ್ಡ್ ಹೇಳಿದ್ರಲ್ಲ, ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ ಅಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಆ ಲೈನ್ ಇಷ್ಟ ಆಗಿದ್ದಕ್ಕೆ. ಸೊ ಅದೇನು ಅಂತ ಅಂದರೆ, ಇಲ್ಲಿ ತುಂಬ ಯೂಟ್ಯೂಬರ್ಸ್ ಎಫರ್ಟ್ ಹಾಕಿ ವಿಡಿಯೋನ ಮಾಡಿರ್ತಾರೆ. ಸೊ ಅವರಿಗೆ ರೆಸ್ಪೆಕ್ಟ್ ಕೊಡಿ ನೀವು ಅಂತೆಲ್ಲ ಹೇಳಿದೆ. ಸೊ ಖಂಡಿತವಾಗ್ಲೂ ಹೌದು, ಇಲ್ಲಿ ನಾನಂತ ಅಲ್ಲ, ಎಲ್ಲರೂ ಕೂಡ ತುಂಬ ಎಫರ್ಟ್ ಹಾಕಿ ವಿಡಿಯೋನ ಮಾಡಿರ್ತಾರೆ. ಸುಮ್ಮನೆ ಯಾವುದನ್ನು ಯಾರೂ ಸುಮ್ಮನೆ ಮಾಡಿರಲ್ಲ. ಸೊ ಏನಕ್ಕೆ ಅಂತ ಅಂದರೆ, ಎಲ್ಲರೂ ಕೂಡ ಫೈನಾನ್ಷಿಯಲಿ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸ್ವಲ್ಪ ಜನ ಏನಾಗುತ್ತೆ ಅಂದರೆ, ಹೊರಗಡೆ ಹೋಗಿ ನಾವು ದುಡಿಯೋಕ್ಕೂ ಆಗಲ್ಲ, ಏನೂ ಇಲ್ಲ, ಮನೇಲಿ ಮಕ್ಕಳು ಎಲ್ಲ ಇರ್ತವೆ. ಸೊ ಆ ಟೈಮಲ್ಲಿ ನಾವು ಹೊರಗಡೆ ಹೋಗ್ಲಿಕ್ಕೂ ಆಗಲ್ಲ, ಮನೇಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಕೆಲವು ಹೆಣ್ಮಕ್ಳು ಇದ್ರ ಮೇಲೆ ಇದಾಗಿ ಡಿಪೆಂಡ್ ಆಗಿರ್ತಾರೆ. ಸೊ ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಆ ಒಂದು ನಮ್ಗೇನಾದರೂ ಇದರಿಂದ ಒಂದು ಸ್ವಲ್ಪ ಅರ್ನಿಂಗ್ಸ್ ಆಯಿತು ಅಂತಂದರೆ ನಮ್ಮಪ್ಪ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ವಿಡಿಯೋನ ಮಾಡ್ತಿರ್ತಾರೆ. ಸೊ ಹಾಗಾಗಿ ಯಾವುದೂ ಕೂಡ ತಮಾಷೆಗೆ ಮಾಡಲ್ಲ, ಸುಮ್ಮನೆನೂ ಕೂಡ ಮಾಡಿರಲ್ಲ. ಅವ್ರದ್ದೇ ಆದಂಥ ಸ್ವಲ್ಪ ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ. ಸೊ ಅರ್ನಿಂಗ್ಸ್ ಅವಶ್ಯಕತೆ ಇರುತ್ತೆ ಅವರಿಗೆ. ಸೊ ಹಾಗಾಗಿ ಈ ಪ್ಲಾಟ್ಫಾರ್ಮ್ನ ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಹಂಗಾಗಿ ಅವರಿಗೆ ರೆಸ್ಪೆಕ್ಟ್ ಕೊಡಿ ಅಂತ ಕೇಳಿದೆ. ಸೊ ಖಂಡಿತವಾಗ್ಲೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಇನ್ನು ನೀವು ಯಾವ ಆ್ಯಪಿಂದ ವಿಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತ ಕೇಳಿದ್ದೀರಾ. ಸೊ ನಾನು ಯೂಸ್ ಮಾಡೋ ಅಂಥದ್ದು ಕೈನ್ ಮಾಸ್ಟರು, ಅದರಲ್ಲೂ ವಿತೌಟ್ ವಾಟರ್ ಮಾರ್ಕ್ ಕೈನ್ ಮಾಸ್ಟರ್ನ ನಾನು ಯೂಸ್ ಮಾಡೋದು. ಸೊ ನೀವು ಏನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿರ್ತೀರಾ, ವಿತ್ ವಾಟರ್ ಮಾರ್ಕೆ ತುಂಬಾ ಬರುತ್ತೆ. ಸೊ ವಿತೌಟ್ ವಾಟರ್ ಮಾರ್ಕು ಆ್ಯಪು ಸ್ವಲ್ಪ ಕಡಿಮೆ ಸಿಗೋದು. ನಾನು ಸಿಕ್ಕಾಬಿಟ್ಟೆ ಸರ್ಚ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನನಗೆ ವಿತ್ ವಾಟರ್ ಮಾರ್ಕ್ ಇರೋ ಕೈನ್ ಮಾಸ್ಟರೇ ಸಿಕ್ಕಿದ್ದು. ಬಟ್ ಆಮೇಲೆ ನಾನು ಕೆಲವೊಂದು ವೀಡಿಯೋಸ್ನ ನೋಡಿದೆ. ಸೊ ಅವರು ಅಲ್ಲಿ ನನಗೆ ಲಿಂಕ್ ಹಾಕಿದ್ರು ವಿತೌಟ್ ವಾಟರ್ ಮಾರ್ಕ್ದು. ಸೊ ಹಂಗಾಗಿ ಅದನ್ನು ನಾನು ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪಲ್ಲಿಂದ ನಾನು ಎಡಿಟಿಂಗ್ ಮಾಡ್ತಿದ್ದೀನಿ. ಸೊ ನನಗೆ ಕೈನ್ ಮಾಸ್ಟರು ಕಂಫರ್ಟಬಲ್ ಅಂತ ಅನಿಸುತ್ತೆ. ಕೆಲವೊಬ್ರು ಇನ್ಶರ್ಟಲ್ಲೆಲ್ಲ ಮಾಡ್ತಾರೆ, ಸೊ ಅವರಿಗೆ ಅದು ಕಂಫರ್ಟಬಲ್ ಇರುತ್ತೆ. ಬಟ್ ನನಗೆ ಕಂಫರ್ಟಬಲ್ ಆಗಿದ್ದು ಅಂತ ಅಂದರೆ ಅದು ಕೈನ್ ಮಾಸ್ಟರು ವಿತೌಟ್ ವಾಟರ್ ಮಾರ್ಕು. ಇನ್ನು ತುಂಬ ಜನ ಅಷ್ಟೇ ನಾವು ನಿಮಗೆ ಕನೆಕ್ಟ್ ಆಗಿದ್ದೀವಿ, ನೀವು ನಮಗೆ ಕನೆಕ್ಟ್ ಆಗಿ ಅಂತ ಕಳಿಸಿದ್ದೀರಾ. ಸೊ ನಾನು ಕೂಡ ಕನೆಕ್ಟ್ ಆಗಿದ್ದೀನಿ. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು ಫ್ರೆಂಡ್ಸ್. ಇದೆ ಅಂತ ಅಲ್ಲ, ಎಲ್ಲದರಲ್ಲೂ ಕೂಡ ಅಷ್ಟೇ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿತ್ತು ಅಂತ ಅಂದರೆ ಎಲ್ಲನೂ ಕೂಡ ಮಾಡ್ಬೋದು. ಬಟ್ ನಿಮ್ಮಲ್ಲಿ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಇದನ್ನು ಕೂಡ ಮಾಡ್ಬೋದು. ಒನ್ಸ್ ಅಗೇನ್ ಯಾರೆಲ್ಲ ನನ್ನ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದ್ದಕ್ಕೆ ಕಂಗ್ರ್ಯಾಟ್ಸ್ ಅಂತ ಹೇಳಿದ್ದೀರಾ. ಸೊ ಅವರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ಕೊಳ್ತಾ ಇದ್ದೆ, ಈ ನಡುವೆ ಒಂದು ವೀಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೆ, ನನಗೆ ಕಮೆಂಟ್ಸು ಬರ್ತಿಲ್ಲ ಅಷ್ಟೊಂದು ಅಂತ ಹೇಳ್ಬಿಟ್ಟು. ಬೇರೆಯವರೆಲ್ಲ ಕಮೆಂಟ್ಸ್ ನೋಡಿದರೆ ನನಗೆ ಫೀಲ್ ಆಗುತ್ತೆ, ನಾವು ಯಾವಾಗ ಆ ರೀತಿ ಕಮೆಂಟ್ಸ್ಗೆ ಆನ್ಸರ್ ಮಾಡೋದು ಅಂತ ಹೇಳ್ತಿದ್ದೆ. ಬಟ್ ನೌ ಈಸ್ ಇಯರ್ ಅಂತ ಹೇಳ್ಬೋದು. ಖುಷಿ ಆಯಿತು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿದ್ದು, ಮತ್ತು ಕಂಗ್ರ್ಯಾಟ್ಸ್ ಹೇಳಿದಿರಲ್ಲ. ಸೊ ಖಂಡಿತ ನನಗೆ ಖುಷಿ ಆಯಿತು. ಇದೇ ರೀತಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದರೆ, ಯಾವುದ್ರ ಬಗ್ಗೆ ರಿಲೇಟೆಡ್ ಆಗಿರೋ ವೀಡಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋನ ರಿಲೇಟೆಡ್ ಆಗಿರೋ ಒಂದು ಟಾಪಿಕ್ನ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಇನ್ನೂ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ, ಯಾವಾಗ ಬರುತ್ತೆ, ಮತ್ತು ಯಾವಾಗ ನಾವು ಅಪ್ಲೈ ಮಾಡೋದು, ಯಾವಾಗ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಅಂದ್ಕೊಳ್ತಾ ಇದ್ದರೆ, ಸೊ ಅವರಿಗೆ ಇದು ಒಂದು ಒಳ್ಳೆ ಕ್ಲಾರಿಫಿಕೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.